ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು. ಆ ರೈತನಿಗೆ ಊರ ಹತ್ತಿರ ಒಂದು ಹೊಲವಿತ್ತು. ಆ ಹೊಲದಲ್ಲಿ ಒಂದು ದೊಡ್ಡದಾದಂಥ ಬೇವಿನ ಮರ ಬೆಳೆದು ನಿಂತಿತ್ತು. ಆ ಮರದ ಕೆಳಗೆ ಹೇಗೋ ಏನೋ ಒಂದು ದೊಡ್ಡದಾದ ಕಲ್ಲು ಬಂದು ನೆಲೆಸಿತು. ಪ್ರತಿದಿನ ಆ ಮರದ ಮೇಲೆ ಸಾವಿರಾರು ಹಕ್ಕಿಗಳು ಬಂದು ಕುಳಿತುಕೊಳ್ಳುತ್ತಿದ್ದವು. ಹೀಗೆ ಕುಳಿತುಕೊಂಡ ಹಕ್ಕಿಗಳು ಹಾಕುತ್ತಿದ್ದ ಹಿಕ್ಕೆ ಮರದ ಕೆಳಗೆ ಇದ್ದ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಹಣೆಗೆ ಹಚ್ಚುವ ವಿಭೂತಿಯ ಉಂಡಿಯಂತೆ ಬೆಳ್ಳಗೆ ಕಾಣುತ್ತಿತ್ತು. ಬೆಳ್ಳಗೆ ಕಾಣುತ್ತಿದ್ದ ಆ ಕಲ್ಲನ್ನು ನೋಡಿ ಜನರು ಅದನ್ನು ಅಮ್ಮನ ಕಲ್ಲು, ಅಂದರೆ ದೇವರ ಕಲ್ಲು ಎಂದು ಕರೆಯುತ್ತಿದ್ದರು. ಹಾಗೆ ಆ ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಹೀಗೆ ಬೇವಿನ ಮರ ಮತ್ತು ಕಲ್ಲು ಒಂದರ ಪಕ್ಕ ಒಂದು ಇದ್ದುದರಿಂದ ಎರಡು ದೇವರ ಸ್ಥಾನವನ್ನು ಪಡೆದುಕೊಂಡಿದ್ದವು. ಊರಿನ ಜನರು ಆ ಮರ ಮತ್ತು ಕಲ್ಲನ್ನು ನಾಶಪಡಿಸುವ ವಿಚಾರವನ್ನು ಮಾಡುತ್ತಿರಲಿಲ್ಲ. ಎಲ್ಲರೂ ಅವುಗಳನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಮರ ಮತ್ತು ಕಲ್ಲಿಗೆ ಅತಿಯಾದ ಜಂಬ ಬಂದಿತು. ಆಗ ಬೇವಿನ ಮರ ಕಲ್ಲಿಗೆ ಹೇಳುತ್ತದೆ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗೆ ಇರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು. ಅಂದರೆ ಬೇವಿನ ಮರವಾದ ನಾನು ದೇವರ ರೂಪದಲ್ಲಿ ಮೊದಲೇ ಇಲ್ಲಿ ಇದ್ದೆ, ಆಮೇಲೆ ನೀನು ಇಲ್ಲಿಗೆ ಬಂದಿರುವೆ, ನನ್ನಿಂದಾಗಿ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುವರು ಎಂದು ಹೇಳಿತು. ಅದಕ್ಕೆ ಪ್ರತಿಯಾಗಿ ಕಲ್ಲು ಮರಕ್ಕೆ ಹೇಳುತ್ತದೆ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನು ಇರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಅಂದರೆ ಕಲ್ಲು ಹೇಳುತ್ತದೆ, ನಾನು ಮೊದಲೇ ದೇವರ ರೂಪದಲ್ಲಿದ್ದೆ, ನಾನು ಉರುಳುತ್ತಾ ನಿನ್ನ ಪಕ್ಕದಲ್ಲಿ ಬಂದು ನಿಂತಿದ್ದೇನೆ, ಹಾಗಾಗಿ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುವರು ಎಂದಿತು. ಹೀಗೆ ಮರ ಮತ್ತು ಕಲ್ಲು ತುಂಬ ಗರ್ವದಿಂದ ತಾವೇ ಶ್ರೇಷ್ಠವೆಂದು ಹೇಳಿಕೊಳ್ಳತೊಡಗಿದವು ಮತ್ತು ಎರಡು ಜಗಳ ಮಾಡತೊಡಗಿದವು. ಆಗ ಕಲ್ಲಿಗೆ ತುಂಬ ಕೋಪ ಬಂದು ಉರುಳುತ್ತಾ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಆಗ ಕಲ್ಲು ಮರಕ್ಕೆ ಹೇಳುತ್ತದೆ, ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು. ಕಲ್ಲು ತನ್ನ ಮನಸ್ಸಿನೊಳಗಡೆ ಆಲೋಚಿಸುತ್ತಾ ಮಾತನಾಡಿಕೊಳ್ಳುತ್ತದೆ. ಅದೇ ರೀತಿ ಮರವೂ ಸಹ ತನ್ನ ಕೆಳಗೆ ಕಲ್ಲು ಇರದಿದ್ದರೆ ಅದನ್ನು ಒಡೆದು ಹಾಕುತ್ತಾರೆ ಎಂದು ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತದೆ. ರೈತನು ಹೊಲವನ್ನು ಉಳುಮೆ ಮಾಡುವುದಕ್ಕೋಸ್ಕರ ತನ್ನ ಮಕ್ಕಳೊಂದಿಗೆ ಹೊಲಕ್ಕೆ ಬರುತ್ತಾನೆ. ಹೀಗೆ ಅವನು ಹೊಲಕ್ಕೆ ಬಂದಾಗ ಮರದ ಕೆಳಗೆ ಕಲ್ಲು ಇಲ್ಲದೆ ಇರುವುದನ್ನು ಕಂಡು ಈ ಬೇವಿನ ಮರವನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಹಾಗೆ ಬೇವಿನ ಮರದಿಂದ ದೂರ ಹೋಗಿ ನಿಂತಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿ ನೇಗಿಲಿಗೆ ಕಟ್ಟಿ ಉಳುಮೆ ಮಾಡಲು ಬಳಸಬಹುದು ಎಂದು ತನ್ನ ಮಕ್ಕಳಿಗೆ ಹೇಳಿದ. ರೈತನ ಈ ಮಾತುಗಳನ್ನು ಕೇಳಿದ ಬೇವಿನ ಮರ ಮತ್ತು ಕಲ್ಲು ಭಯಭೀತರಾದರು. ಹೀಗೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮನ್ನು ಕಡೆದು ಹಾಕುತ್ತಾರೆ ಮತ್ತು ಒಡೆಯುತ್ತಾರೆ. ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಹೊಲದಿಂದ ಹೋಗುವುದನ್ನೇ ಕಾಯುತ್ತಿದ್ದ ಮರ ಮತ್ತು ಕಲ್ಲು ತಮ್ಮಲ್ಲಿ ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತವೆ. ಮೊದಲಿಗೆ ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳುತ್ತದೆ. ಅದಕ್ಕೆ ಬೇವಿನ ಮರವು ಬೇಗ ಬಾ ಎಂದು ಹೇಳುತ್ತದೆ. ಆಗ ಮರ ಮತ್ತು ಕಲ್ಲಿಗೆ ತಾವಿಬ್ಬರೂ ಕೂಡಿರುವುದರಿಂದ ಸುಖವಾಗಿರುತ್ತೇವೆ ಎಂಬ ಮನವರಿಕೆ ಆಗುತ್ತದೆ. ನಂತರ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಮರುದಿನ ಮರ ಕಡಿಯಲು ಬಂದವರು ಕಲ್ಲು ಮರದ ಕೆಳಗೆ ಇರುವುದನ್ನು ನೋಡಿ ಮರ ಮತ್ತು ಕಲ್ಲಿನ ಬಗ್ಗೆ ಭಯ ಭಕ್ತಿ ಉಂಟಾಗುತ್ತದೆ. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋಗುವರು. ಅದೇ ರೀತಿ ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ತೀರ್ಮಾನಿಸಿ ಹೊರಟು ಹೋದರು. ನಂತರ ಬೇವಿನ ಮರ ಮತ್ತು ಕಲ್ಲು ಕಷ್ಟದಿಂದ ಪಾರಾದೆವು ಎಂದು
ಖುಷಿಪಟ್ಟು ಇನ್ನು ಮೇಲೆ ನಾವಿಬ್ಬರೂ ಬೇರೆಯಾಗಬಾರದೆಂದು ನಿರ್ಧರಿಸಿ ಒಟ್ಟಿಗೆ ಖುಷಿಯಾಗಿ ಜೀವಿಸತೊಡಗಿದವು.